ಮೃತರ ಖಾತೆಗಳಿಗೂ ಹಣ ಗ್ಯಾರಂಟಿ ಸಮಿತಿ ಕತ್ತೆ ಕಾಯುತ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಗ್ಯಾರಂಟಿ ಪರಿಷ್ಕರಣೆ ಅಂತ ಹೇಳಲಾಗ್ತಾ ಇದೆ. ಮೃತರ ಅಕೌಂಟಿಗೆ ಹಣ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೃತರ ಖಾತೆಗಳಿಗೂ ಹಣ ಹೋಗುತ್ತೆ ಅಂತ ಅಂದ್ರೆ ಸಮಿತಿಯನ್ನು ಕತ್ತೆ ಕಾಯ್ತಿದೆಯಾ? ಲಕ್ಷ ಸಂಬಳ, ಊಟದ ಕಾರು ಕೊಟ್ಟು ಇವರನ್ನ ಸಾಕಿದ್ಯಾಕೆ? ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಣ್ಣಿಗೆ ಈ ವಂಚನೆ. ಜನರ ತೆರಿಗೆ ಹಣ ಪೋಲಾಗ್ತಿದ್ರು ಕಣ್ಮುಚ್ಚಿ ಕುಳಿತಿದೆ ಸಮಿತಿ. ಸತ್ತವರ ಖಾತೆಗೆ ಹಣ ಹೋಗೋದು ನೋಡಿ ತಮಾಷೆ ನೋಡಲು ಇಲ್ಲ, ಸಮಿತಿಗಳೇ ಈ ಹಗರಣದ ಹಿಂದಿರುವಂತ ಸೂತ್ರಧಾರಿಗಳು. ಲಕ್ಷ ಸಂಬಳ ಕೊಟ್ಟು ಇವರನ್ನ ಸಾಕಿದ್ದು ಯಾವ ಪುರುಷಾರ್ಥಕ್ಕೆ? ಇವರುಗಳು ಏನ್ ಕತ್ತೆ ಕಾಯ್ತಿದಾರ? ಆರ್ ಅಶೋಕ್ ಪ್ರಶ್ನೆ ಇದು. ಸಾರ್ವಜನಿಕ ಹಣ ಪೋಲು ಮಾಡ್ತಿರುವ ಅನುಷ್ಠಾನ ಸಮಿತಿಗಳು, ಅಪ್ರಯೋಜಕ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ರದ್ದುಗೊಳಿಸಿ ಬೊಕ್ಕಸಕ್ಕೆ ಅನಗತ್ಯವಾಗಿ ಆಗುತ್ತಿರುವ ನಷ್ಟವನ್ನ ತಡೆಯಬೇಕು. ಮಜಾ ಉಡಾಯಿಸಿದ ಸಮಿತಿಗಳ ಅಧ್ಯಕ್ಷರ ಹಣ ವಸೂಲಿ ಮಾಡಿ ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ಪುಕ್ಕಟ್ಟೆ ಸಂಬಳ ಕೊಟ್ಟು ಸಾಕುವ ಪರಿಪಾಠವನ್ನ ನಿಲ್ಲಿಸಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಅಶೋಕ್ ವಾಗ್ದಾಳಿ. ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇದೆ, ಮೃತರ ಅಕೌಂಟಿಗೆ ಹಣ ಹೋಗ್ತಾ ಇದೆ. 100 ಕೋಟಿಗೂ ಹಣ ಮೃತರ ಅಕೌಂಟ್ಗಳಿಗೆ ಹೋಗಿದೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಗ್ಯಾರಂಟಿಯಲ್ಲಿ ಫಲಾನುಭವಿಗಳಿಗೆ, ನಿಜವಾದ ಅರ್ಹರಿಗೆ ಹೋಗ್ತಾ ಇಲ್ಲ, ಫಲಾನುಭವಿಗಳಿಗೆ ಹೋಗ್ತಾ ಇಲ್ಲ. ಅದು ಅಲ್ಲಿ ಒಂದು ರೀತಿಯಾಗಿ ಅನರ್ಹರಿಗೂ ಕೂಡ ಹೋಗ್ತಾ ಇದೆ. ಆಲ್ರೆಡಿ ಮೃತಪಟ್ಟಿರ್ತಾರೆ ಅಂಥವ್ರ ಖಾತೆಗೂ ಕೂಡ ಹೋಗ್ತಾ ಇದೆ. ಬಟ್ ಇಲ್ಲಿ ಸಮಿತಿ ರಚನೆ ಆಗಿದೆಯಲ್ಲ, ಏನು ಕತ್ತೆ ಕಾಯ್ತಿದ್ಯಾ? ಕತ್ತೆ ಕಾಯ್ತಾ ಇತ್ತಾ? ಯಾರ ಅಕೌಂಟಿಗೆ ಹಣ ಹೋಗಬೇಕು, ಯಾರ ಅಕೌಂಟಿಗೆ ಹಣ ಹೋಗ್ಬಾರ್ದು, ಇದ್ರ ಬಗ್ಗೆ ಪರಿಷ್ಕರಣೆ ಮಾಡೋದಕ್ಕಾಗ್ಲಿಲ್ವಾ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಕ್ಯೂ ಸತ್ತೋರಿದಾರಂತೆ. ಜೋಕ್ ಅದು. ಸತ್ತೋರು ಇದ್ರೆ ನಿಮ್ಮ ಕಮಿಟಿ ಮಾಡಿದಿರಲ್ಲಪ್ಪ, 150 ಕೋಟಿ ಖರ್ಚು ಮಾಡ್ತಾ ಇದ್ದೀರಲ್ಲ. ಈ ಗ್ಯಾರಂಟಿ ಸಮಿತಿ ಕ್ಯಾಬಿನೆಟ್ ದರ್ಜೆ, ಅವ್ರಿಗೆ ಆಫೀಸು, ಪ್ರತಿ ತಾಲೂಕು ಕಮಿಟಿ, ಸುಮಾರು 2000 ಜನಕ್ಕೆ ಮೆಂಬರು. ಈ 2000 ಜನ ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ಕತ್ತೆ ಕಾಯ್ತಾ ಇದ್ದಾರಾ? ಗ್ಯಾರಂಟಿ ಸಮಿತಿ ಏನಕ್ಕೆ ಮಾಡಿರೋದು ನೀವು? ಅವ್ರ ಕೆಲಸ ಏನು? ಸತ್ತೋರು ತೆಗಿಬೇಕು. ಸತ್ತೋರು ಅಕೌಂಟಲ್ಲಿ ಹೋದ್ರು ಡ್ರಾ ಮಾಡಕ್ಕೆ ಯಾರು ಬರ್ತಾರೆ? ಅದನ್ನ ಡ್ರಾ ಮಾಡಕ್ಕೆ ಅಧಿಕಾರ ಯಾರಿಗಿರ್ತೈತೆ? ಸತ್ತೋರು ಅಕೌಂಟ್ಗೆ ಹೋದ್ರೆ ಬ್ಯಾಂಕಲ್ಲಿ ಹಂಗೆ ಇರ್ತೈತೆ ಅಷ್ಟೇ. ಅಂದರೆ ಗ್ಯಾರಂಟಿ ಸಮಿತಿ ವೇಸ್ಟ್ ಅಂತ ಆಯ್ತಲ್ಲ ನಿಮ್ಮದು. ಅದಕ್ಕೆ 150 ಕೋಟಿ ಖರ್ಚು ಮಾಡಿ ಅವ್ರಿಗೆಲ್ಲ ಕಾರು, ಬಂಗ್ಲ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಅವ್ರು ಏನು ಮಾಡಿದ್ರು ಕೆಲಸ? ಕ್ಯಾಬಿನೆಟ್ ದರ್ಜೆ, ಮನೆ ಎಲ್ಲ. ನನಗೆ ಮನೆ ಕೊಟ್ಟಿಲ್ಲ, ಅವ್ರ ಮನೆ ಕೊಟ್ಬಿಟ್ಟವ್ರು. ಯಾರೋ ಉಪಾಧ್ಯಕ್ಷ ಅಂತೆ, ಯಾರೋ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ, ಯಾವುದೋ ಮೊಹಮ್ಮದ್ ಆಸಿಫಾ ಏನೋ ಅವನ ಹೆಸರು ಗೊತ್ತಿಲ್ಲ, ಅವನಿಗೆ ಮನೆ ಕೊಟ್ಟಿದ್ದಾರೆ. ಕ್ಯೂ ಸತ್ತೋರಿದಾರಂತೆ. ಜೋಕ್ ಅದು. ಸತ್ತೋರು ಇದ್ರೆ ನಿಮ್ಮ ಕಮಿಟಿ ಮಾಡಿದಿರಲ್ಲಪ್ಪ, 150 ಕೋಟಿ ಖರ್ಚು ಮಾಡ್ತಾ ಇದ್ದೀರಲ್ಲ.